ಇನ್ನು ಜನರಿಗೆ ಬೆಲೆ ಏರಿಕೆಯ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಕ್ಕಿ ತುಪ್ಪದ ಬೆಲೆ ಏರಿಕೆಯ ಬಳಿಕ ಮತ್ತೆ ಗ್ರಾಹಕರ ಜೇಬಿಗೆ ಬರೆ ಬೀಳ್ತಾ ಇದೆ. ಅಡುಗೆ ಮನೆಗೆ ಸಂಕಷ್ಟವನ್ನ ತಂದಿರೋದು ಮಸಾಲೆ ದರ ಏರಿಕೆ ಶಾಕ್. ಮಸಾಲೆ ಪದಾರ್ಥ ದರ ಏರಿಕೆಯಿಂದಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಮಸಾಲೆ ಪದಾರ್ಥಗಳಾದಂತಹ ಏಲಕ್ಕಿ, ಲವಂಗ, ಮೆಣಸಿನಕಾಯಿ, ಕಾಳುಮೆಣಸು ಇವುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರಿಂದಾಗಿ ಹೋಟೆಲ್, ಬೇಕರಿ ಉದ್ಯಮಕ್ಕೂ ಕೂಡ ಮಸಾಲೆ ದರದ ಬಿಸಿ ತಡ್ತಾ ಇದೆ. ಮಸಾಲೆ ದರ ಏರಿಕೆಯಿಂದಾಗಿ ಉತ್ಪಾದನಾ ವೆಚ್ಚ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಸಾಗಾಣಿಕೆ ವೆಚ್ಚ, ಬೆಳೆ ಕೊರತೆಯಿಂದ ದರ ಏರಿಕೆಯಾಗಿರೋದು, ಕಡಿಮೆ ಖರೀದಿಯ ಮೊರೆ ಹೋಗ್ತಾ ಇದೆ ಈಗ ಮಧ್ಯಮ ವರ್ಗ. ದಿನದಿಂದ ದಿನಕ್ಕೆ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ. ಈಗ ಮಸಾಲೆ ಪದಾರ್ಥಗಳ ಬೆಲೆಯಲ್ಲೂ ಕೂಡ ಏರಿಕೆ ಕಂಡಿದೆ. ಮಸಾಲೆ ಪದಾರ್ಥಗಳ ಏರಿಕೆಯಿಂದಾಗಿ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಏನಾಗಿದೆ ಅಂದರೆ ದಿನಬಳಕೆ ವಸ್ತುಗಳು ದಿನೇ ದಿನ ಗಗನಕ್ಕೇರ್ತಾ ಇದೆ. ಸಂಬಳ ಮಾತ್ರ ಅಷ್ಟೇ ಇದೆ. ಪಾಪ ವರ್ಗದವ್ರಿಗೆ, ಬಡವರಿಗೆ ತುಂಬ ಸಮಸ್ಯೆ ಆಗ್ತದೆ. ಒಂದು ಈಗ ಎಲ್ಲ ಹಿಂದೆ ತಾವು ತಮ್ಮ ಮಾಧ್ಯಮದಲ್ಲೇ ಬಂತು ಅಕ್ಕಿ ಜಾಸ್ತಿ ಆಗಿದೆ ಅಂತ. ಇವಾಗ ಅಕ್ಕಿ 100ರ ಗಡಿ ದಾಟ್ತಾ ಇದೆ. ಆದರೂ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ತಾ ಇಲ್ಲ. ಪಾಪ ಅವ್ರಿಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿ ಇದ್ದವ್ರೆ. ಬಡವರ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಆಲೆಲ್ಲ ಪತ್ರಿಕೆಗಳಲ್ಲಿ ದಿನ ವರದಿ ಮಾಡಿದ್ರು ಕೂಡ, ಮಾಧ್ಯಮಗಳು ವರದಿ ಆದರೂ ಅವ್ರು ತಲೆ ಕೆಡಿಸ್ಕೊತಾಯಿಲ್ಲ. ಎರಡನೇದು, ಆಮೇಲೆ ಏನು ಮಸಾಲ ಪದಾರ್ಥಗಳು, ಜೀರಿಗೆ, ಮೆಣಸು, ಧನಿಯಾ, ಆಮೇಲೆ ಮಸಾಲ ಪದಾರ್ಥಗಳು, ಆಮೇಲೆ ಇದು ಚಕ್ಕೆ, ಲವಂಗ, ಏಲಕ್ಕಿ 1000 ರೂಪಾಯಿ ಜಾಸ್ತಿ ಆಗಿದೆ. ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ. ಬಡವರಿಗೆ, ಮಧ್ಯಮದವ್ರಿಗೆ ತುಂಬ ಇದಾಗುತ್ತೆ ಸರ್. ಸಂಸಾರ ನಡೆಸೋದು ತುಂಬ ಕಷ್ಟ ಆಗುತ್ತೆ. 20,000 ಸಂಬಳ ತಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.